ನಿಮ್ಮ ವಿದ್ಯುತ್ ಬಿಲ್ಲು ಹೆಚ್ಚಾಗಿ ಬಂದಿದೆಯಾ? ಹಾಗಿದ್ರೆ ಇದನ್ನ ಮೊದಲು ತಿಳಿದುಕೊಳ್ಳಿ. ಜುಲೈ ವಿದ್ಯುತ್ ಬಿಲ್ ನೋಡಿ ಶಾಕ್ ಆಗಬೇಡಿ. ಬೆಸ್ಕಾಂ ಕೊಟ್ಟಂತಹ ಹೊಸ ಅಪ್ಡೇಟ್. ಈ ಬಾರಿ ಮೀಟರ್ ರೀಡಿಂಗ್ ಇಲ್ಲ. ಹಾಗಾದ್ರೆ ನಿಮ್ಮ ವಿದ್ಯುತ್ ಬಿಲ್ ಹೇಗೆ ಬರುತ್ತೆ? ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಬಿಗ್ ಅಪ್ಡೇಟ್. ಜುಲೈ ಬಿಲ್ ನಲ್ಲಿ ದೊಡ್ಡ ಬದಲಾವಣೆ. ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಪರಿಶೀಲನಾ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳನ್ನ ನಿಯೋಜಿಸಿರುವಂತಹ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಸಾಮಾನ್ಯ ಮೀಟರ್ ರೀಡಿಂಗ್ ನಡೆಯೋದಿಲ್ಲ ಅಂತ ಬೆಸ್ಕಾಂ ತಿಳಿಸಿದೆ. ಈ ಕಾರಣದಿಂದ ಜುಲೈ ತಿಂಗಳ ವಿದ್ಯುತ್ ಬಿಲ್ ಅನ್ನ ಕಳೆದ 3 ತಿಂಗಳ ನಿಮ್ಮ ಸರಾಸರಿ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ಸಿದ್ಧಪಡಿಸಿ ಗ್ರಾಹಕರಿಗೆ SMS ಮೂಲಕ ಕಳಿಸಲಾಗುತ್ತದೆ. ಆದರೆ ಈ ವ್ಯವಸ್ಥೆ ಎಲ್ಲರಿಗೂ ಕೂಡ ಅನ್ವಯಿಸುವುದಿಲ್ಲ. HD ಗ್ರಾಹಕರು, 40 HP ಅಥವಾ ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವಂತಹ LT ಗ್ರಾಹಕರು, ಸೋಲಾರ್ ರೂಟ್ ಆಫ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವಂತಹ ಗ್ರಾಹಕರಿಗೆ ಎಂದಿನಂತೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ಅನ್ನು ನೀಡಲಾಗುತ್ತದೆ. ಒಂದು ವೇಳೆ ಜುಲೈ ತಿಂಗಳಲ್ಲಿ ನೀಡಲಾದ ಸರಾಸರಿ ಬಿಲ್ನಲ್ಲಿ ಹೆಚ್ಚು ಅಥವಾ ಕಡಿಮೆ ಮೊತ್ತ ಬಂದಿದ್ರೆ ಆಗಸ್ಟ್ ತಿಂಗಳಿನಿಂದ ನೈಜ ಮೀಟರ್ ರೀಡಿಂಗ್ ಪುನರಾರಂಭವಾದ ಬಳಿಕ ಮುಂದಿನ ಬಿಲ್ಗಳಲ್ಲಿ ಅದರ ಸಂಪೂರ್ಣ ಹೊಂದಾಣಿಕೆ ಮಾಡಲಾಗುತ್ತದೆ. ಆದ್ದರಿಂದ ಗ್ರಾಹಕರು ಆತಂಕ ಪಡುವಂತಹ ಅಗತ್ಯವಿಲ್ಲ. ಮನೆ ಪರಿಶೀಲನೆಗೆ ಬರುವಂತಹ ಬೆಸ್ಕಾಂ ಸಿಬ್ಬಂದಿಗೆ ಸಹಕರಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಈ ವೇಳೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಾನ್ ಕಾರ್ಡ್, ಪಡಿತರ ಚೀಟಿ ಅಥವಾ ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಅಗತ್ಯ ಗುರುತಿನ ದಾಖಲೆಗಳನ್ನ ತೋರಿಸಬೇಕಾಗುತ್ತದೆ.